ಹೇಳು ಅಜೇಶ್ವರಿ. ಹಲೋ ಹಲೋ, ನಾನು ರಚನಾ ಬಗ್ಗೆ ವಿಚಾರಿಸಿ ನೋಡಿದೆ. ಅವಳ ಶೂಟಿಂಗು ಅವಳಿಂದ ಏನಾದ್ರು ತಪ್ಪಾಗಿದ್ರೆ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವಳಿಗೇನು ಮಾಡ್ಬೇಡ ದೇವಿ. ಅದು ಅವಳು ನಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೇಡಮ್ ಸರ್, ಇದು ಸಿನಿಮಾದ ಪ್ರೀ ಕ್ಲೈಮ್ಯಾಕ್ಸ್ ಶಾಟ್. ನೀವು ಹೀರೋಯಿನ್ ಕಾರಲ್ಲಿ ಕೂತ್ಕೊಂಡು ಎಸ್ಕೇಪ್ ಆಗ್ತಾ ಇರ್ತೀರಾ. ಸಡನ್ ಆಗಿ ಅವ್ರ ತಾಯಿಯವರು ಫೋನಲ್ಲಿ ಮಾತಾಡ್ಕೊಂಡು ನಿಮ್ ಕಾರ್ ಗಡ್ಡ ಬಂದ್ಬಿಡ್ತಾರೆ. ನೀವು ಶಾಕ್ ಆಗಿ ಕಾರ್ ಬ್ರೇಕ್ ಆಗ್ತೀರಾ. ಆಗ ಹೀರೋಯಿನ್ ತಾಯಿಗೆ ಆಕ್ಸಿಡೆಂಟ್ ಆಗೋಯ್ತು ಅನ್ನೋ ತರ ಸೀನ್ ಬಿಲ್ಡಪ್ ಆಗುತ್ತೆ. ಓಕೆ ಸರ್? ಓಕೆ ಮೇಡಮ್? ಓಕೆ, ಬನ್ನಿ ಶಾರ್ಟ್ಗೆ ಹೋಗ್ಬಿಡೋಣ. ಓಕೆ ಮೇಡಮ್, ರೆಡಿ ಅಲ್ಲ? ಆಕ್ಷನ್. ಮೇಡಮ್, ಏನಾಯ್ತು? ಯಾಕೆ ಬ್ರೆತ್ಲೆಸ್ ಆಗಿದ್ದೀರಾ? ರಚನಾ, ಏನಾಯ್ತು? ಏನಾಯ್ತು ರಚನಾ? ಏನಾಯ್ತಮ್ಮ? ಜೀವ ನಂಗೆ ಆಗ್ತಿಲ್ಲ. ಅಲ್ಲಿ ಪ್ಲೀಸ್ ನನ್ನ ಮನೆ ಕರ್ಕೊಂಡು ಹೋಗಿ. ರಿಲ್ಯಾಕ್ಸ್. ರಚು, ನಿಂಗೇನೂ ಆಗಿಲ್ಲ. ಯುರ್ ಆಲ್ ರೈಟ್. ಪ್ಲೀಸ್ ನನ್ನ ಮನೆ ಕರ್ಕೊಂಡು ಹೋಗಿ. ಬೇಬಿ, ಅಮ್ಮನ್ನೇ ಎತ್ಕೋ. ನಾವು ಮನೆಗೆ ಹೋಗೋಣ. ಈ ಶೂಟಿಂಗ್ ಎಲ್ಲ ಬೇಡ. ಹೇಯ್, ಏನೋ ಮುಖ ನೋಡ್ತಿದ್ಯಾ? ಎತ್ಕೊಳ್ಳೋ. ಸರ್ 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 ದಯವಿಟ್ಟು ಹೋಗ್ಬೇಡಿ ಸರ್. ಇನ್ನೊಂದು ಸೀನ್ ಮುಗಿದೋದ್ರೆ ಈ ಸಿನಿಮಾನೇ ಮುಗಿದೋಗುತ್ತೆ. ಬೇಕಾದ್ರೆ ಡಾಕ್ಟರ್ನೇ ನಾನೇ ಕರೆಸ್ತೀನಿ. ಸರ್, ನನ್ನ ಕೆರಿಯರ್ ಈ ಸಿನಿಮಾ ಮೇಲೆ ಇದೆ ಸರ್. ದಯವಿಟ್ಟು ಏನಾದ್ರೂ ಆಗ್ಲಿ ಸರ್, ಆಮೇಲೆ ನೋಡ್ಕೊಳ್ಳೋಣ. ಈಗ ಹೋಗ್ಬೇಡಿ ಪ್ಲೀಸ್, ದಯವಿಟ್ಟು ಸರ್. ದಯವಿಟ್ಟು ಸರ್. ಗಾಬರಿ ಆಗ್ಬಿಡಿ. ಆಯ್ತು, ಬರ್ಚ. ಒಂದೇ ನಿಮಿಷ ಬಂದ್ವಿ. ಓಕೆ ಕೃಷ್ಣ, ಅಪ್ಪ ಅಮ್ಮನಿಗೆ ಸಮಾಧಾನ ಮಾಡಿ ಕರ್ಕೊ ಬರ್ತಾರೆ. ನಾವಿಲ್ಲೇ ಇರೋಣ. ವಜ್ರೇಶ್ವರಿ ಕಾಲ್ ಮಾಡ್ತಿದ್ದಾಳೆ, ನೀನು ಹೋಗು. ಹೇಳು ಅಜೇಶ್ವರಿ. ಹಲೋ ಹಲೋ, ನಾನು ರಚನಾ ಬಗ್ಗೆ ವಿಚಾರಿಸಿ ನೋಡಿದೆ. ಅವಳ ಶೂಟಿಂಗು ಅವಳಿಂದ ಏನಾದ್ರು ತಪ್ಪಾಗಿದ್ರೆ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವಳಿಗೇನು ಮಾಡ್ಬೇಡ ದೇವಿ. ಅದು ಅವಳು ನಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಮ್ಮ, ನಮ್ಮ ಅನುಮಾನ ನಿಜಾನೇ. ಅವರು ರಾಜ್ಮನು ಫಿಲ್ಮ್ ಸಿಟಿಯಲ್ಲಿ ಶೂಟಿಂಗ್ ಅಲ್ಲಿದ್ದಾರೆ. ನೀನೊಂದು ಕೆಲಸ ಮಾಡು, ಕಪಿಲ್ಗೆ ಫೋನ್ ಮಾಡಿ ಎಲ್ಲ ಪ್ರೂಫ್ಸು ಕಲೆಕ್ಟ್ ಮಾಡ್ಕೊಳಕ್ ಹೇಳು. ನಾನು ರಚನಾಗೂ ಸಂಜೀವಂಗೂ ಇವತ್ತು ದೊಡ್ಡದಾಗಿ RPH ಕಳಿಸ್ತೀನಿ. ರಿಲ್ಯಾಕ್ಸ್. ನಿಮ್ಗೇನು ಆಗಿಲ್ಲ. ಬೈಕ್ ಕಾಣಿಸ್ತಾ ಇದೆ, ಮರ ಕಾಣಿಸ್ತಾ ಇದೆ, ಅಡ್ಗೆ ವಾಸನೆ ಬರ್ತಾ ಇದೆ, ಹೂಗಳ ಪರಿಮಳ ಬರ್ತಾ ಇದೆ, ಕರ್ಪೂರದ ವಾಸನೆ ಬರ್ತಾ ಇದೆ. ರಚನಾ,
ರಿಲ್ಯಾಕ್ಸ್, ಕಾಮ್ ಡೌನ್. ಜೀವ ಪ್ಲೀಸ್, ನನ್ನ ಕೈಲಿ ಆಗ್ತಿಲ್ಲ, ಒಂಥರ ಆಗ್ತಿದೆ, ಇಲ್ಲಿಂದ ಹೊರಟ್ಬಿಡೋಣ ಪ್ಲೀಸ್. ಒಂದು ನಿಮಿಷ ಕಣ್ಮುಚ್ಕೋ. ಜಸ್ಟ್ ಫೋಕಸ್. ನಾನಿವಾಗ 5 ಕೌಂಟ್ ಎಣಿಸ್ತೀನಿ, ಹಾಗೆ ಕಣ್ಮುಚ್ಕೊಂಡಿರು. 5, 4, 3, 2, 1. ನಿನಗೆ ಇವಾಗ ಏನು ಫೀಲ್ ಆಗ್ತದೆ? ತಂಗಾಳಿ ನನ್ನನ್ನ ತಾಕ್ತಾ ಇದೆ. ಗುಡ್. ಆಮೇಲೆ ಎಲ್ಲೋ ಪಕ್ಷಿಗಳ ಕಲರವ ಕೇಳಿಸ್ತಾ ಇದೆ. ಈಗ ಎಲೆಗಳ ಸಪ್ಲ ಕೇಳ್ತಾ ಇದೆ. ವೆರಿ ಗುಡ್. ಈಗ ಕಣ್ಬಿಡು. You are perfectly all right now. ಕಾರಿನ ಭಯ ಇನ್ನೂ ಸಂಪೂರ್ಣವಾಗಿ ಹೋಗಿಲ್ಲ ನಿನಗೆ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ರಿಲ್ಯಾಕ್ಸ್. ಜೀವ, ನಂಗೆ ಫೋಕಸ್ ಮಾಡಕ್ ಆಗ್ತಿಲ್ಲ, ಪ್ಲೀಸ್ ಹೊರಟ್ಬಿಡೋಣ. ಇನ್ನೊಂದು ಸೀನ್ ಮುಗಿಸ್ಕೊಟ್ರೆ ಸಿನಿಮಾನೇ ಕಂಪ್ಲೀಟ್ ಆಗುತ್ತಲ್ಲ ರಕ್ಷು. ನಮ್ಮಿಂದ ಅವ್ರಿಗೆ ಯಾಕೆ ತೊಂದರೆ? ಸ್ವಲ್ಪ ಹೊತ್ತಷ್ಟೇ, ಇದು ಮುಗಿದ್ಬಿಟ್ರೆ ನಾಳೆಯಿಂದ ಈ ಗೊಡವೆನೇ ಇರಲ್ಲ ನಿನಗೆ. ಆರಾಮವಾಗಿರ್ಬೋದು. ಹೋಗೋಣ. ನಾನು ನಿನ್ನ ಹತ್ರದಲ್ಲೇ ನಿಂತಿರ್ತೀನಿ, ಭಯ ಪಡಬೇಡ. ಇದ್ದಕ್ಕಿದ್ದಾಗೆ ರಚನಾ ಶೂಟಿಂಗ್ಗೆ ಯಾಕೆ ಹೋದ್ಲು? ಅವಳ ಮೇಲೆ ಆ ರಾಕ್ಷಸಿ ಕಣ್ಣು ಯಾಕೆ ಬಿತ್ತು? ಅವಳು ಮಾತಾಡ್ತಿರೋ ರೀತಿ ನೋಡಿದ್ರೇನೆ ಸರಿ ಇಲ್ಲ. ಅಲ್ಲೇನೋ ದೊಡ್ಡದಾಗ ಆಗೋ ತರ ಇದೆ. ರಚನಾಗೆ ಅವಳ ಬಗ್ಗೆ ಹೇಳಕ್ಕೂ ಆಗಲ್ಲ, ಹಾಗಂತ ನೋಡ್ಕೊಂಡು ಸುಮ್ನೆ ಇರೋಕ್ಕೂ ಆಗಲ್ಲ. ಹಾವಿನ ಹೆಡೆ ಕೆಳಗೆ ವಾಸ ಮಾಡ್ತಿದ್ಯಾ ಅಂತ ನನ್ ಮಗಳಿಗೆ ಹೇಗ್ ಹೇಳಿ ನಾನು? ಹೇಗಪ್ಪ ಕಾಪಾಡ್ಕೊಳ್ಳಿ ನಾನು ಅವಳನ್ನ? ಅದ್ಗೆ ಯಾರು ಕಾಲ್ ಮಾಡಿದ್ ನಿಮ್ಗೆ? ಅವತ್ ನೋಡಿದ್ರೆ ದೇವಸ್ಥಾನದಲ್ಲಿ ಯಾರ್ದೋ ಕಾಲಕ್ಕೆ ಬಿದ್ರಿ. ಇವತ್ ನೋಡಿದ್ರೆ ಯಾವ್ದೋ ಫೋನ್ ಬಂದಾಗಿದ್ದ ಒಂದೇ ಸಮನೆ ಚಡ್ಪಡಿಸ್ತಾ ಇದ್ದೀರಾ, ಭಯದಲ್ಲಿ ಒದ್ದಾಡ್ತಿದ್ದೀರಾ. ಯಾರು ಹೆದರ್ತಿದ್ದಾರೆ ಅದಕ್ಕೆ ನಿಮ್ಮನ್ನ? ಏನ್ ಹೇಳಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ? ಹೇಳಿ ಅದಕ್ಕೆ, ಅದೇನಿದ್ರು ನೋಡ್ಕೊಳ್ಳೋಣ. ಹಾಗೆಲ್ಲ ಏನೂ ಇಲ್ಲಪ್ಪ, ನೀನ್ ಸುಮ್ನೆ ಏನೋ ಊಹೆ ಮಾಡ್ಕೊಡ್ತಿದ್ಯಾ. ನಿನ್ನೆ ಮೊನ್ನೆಯಿಂದ ನೋಡ್ತಿಲ್ಲ ಅದಕ್ಕೆ ನಮ್ಮನ್ನ. ನಿಮ್ ರಿಯಾಕ್ಷನ್ ಯಾವಾಗ ಹೇಗಿರುತ್ತೆ ಅಂತ ಚೆನ್ನಾಗಿ ಗೊತ್ತು ನನಗೆ. ದಯವಿಟ್ಟು ಏನು ಮುಚ್ಚಿಡ್ಬೇಡಿ ಅದಕ್ಕೆ, ಹೇಳಿ. ಹೇಳಲೇಬೇಕು ಅದಕ್ಕೆ ನೀವೀಗ. ಏನೂ ಇಲ್ಲ ಅಂದ್ಮೇಲೂ ಯಾಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಟಾರ್ಚರ್ ಕೊಡ್ತಾ ಇದ್ಯಾ? ನನ್ನನ್ನ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ, ನನಗೆ ಯಾರಿಂದಲೂ ತೊಂದರೆ ಇಲ್ಲ. ಅಪ್ಪ ಪ್ಲೀಸ್ ಅಪ್ಪ. ಬಿಡ ನನ್ನ ಮಗಳ ಕೈನ. ಎಷ್ಟು ಧೈರ್ಯ ನನ್ನ ಎದುರು ನನ್ನ ಮಗಳ ಕೈ ಹಿಡ್ಕೊಂಡಿದ್ಯಾ? ಬಿಡ. ನಾನು ಪ್ರೀತಿಸ್ತಾ ಇದ್ದೀನಿ. ಏಯ್ ಬಿಡ. ಇವನೇ ಸರ್, ಇವನೇ ಅಪ್ಪ ನೋಡಿ, ಎಳ್ಕೊಂಡೋಗಿ ಅವನನ್ನ. ಏಯ್ ನಡಿಯಾ. ಸರ್, ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ. ಒಬ್ಬರನ್ನ ಬಿಟ್ಟು ಒಬ್ರು ಬದುಕಕ್ಕಾಗಲ್ಲ. ನನ್ನ ಬಿಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್, ನನ್ನ ಪ್ರೀತಮ್ನ ಬಿಟ್ಕೊಡಲ್ಲ ಸರ್. ಸರ್ ಪ್ಲೀಸ್ ಅಪ್ಪ, ಹೇಳಪ್ಪ. ಹೆತ್ತ ತಂದೆ ತಾಯಿಗಿಂತ ನಿನ್ನೆ ಮುಖ ನೋಡಿದ್ ಇವನು ದೊಡ್ಡವನಾಗ್ಬಿಟ್ನಾ ನಿನ್ಗೆ? ನಾನು ಇವನನ್ನ ಪ್ರೀತಿಸ್ತಾ ಇದ್ದೀನಮ್ಮ. ಇವ್ರನ್ನ ಬಿಟ್ಟು ನನಗೆ
ನನಗ್ ಬದುಕಕ್ ಆಗಲ್ಲಮ್ಮ ಪ್ಲೀಸ್. ಇನ್ಸ್ಪೆಕ್ಟರ್ ಏನ್ ನೋಡ್ತಾ ಇದ್ದೀರಾ? ಹೇಳ್ಕೊಂಡೋಗಿ ಅವನನ್ನ. ಹೇಯ್ ಬರ. ಪ್ಲೀಸ್ ಸರ್, ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಸರ್ ಅಪ್ಪ ಹೇಳ್ತೀನಪ್ಪ, ಪ್ಲೀಸ್ ಪ್ಲೀಸ್ ಸರ್, ಹೇಯ್ ನಡ್ಯಾ. ಹೇಯ್ ಸರ್ ಸರ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ಸರ್ ಪ್ಲೀಸ್ ಅಪ್ಪ, ಪ್ಲೀಸ್ ಹೇಳಪ್ಪ ಸರ್, ಅಪ್ಪ ಪ್ಲೀಸ್ ಹೇಳಪ್ಪ, ಅಪ್ಪ ಪ್ಲೀಸ್ ಅಪ್ಪ, ನನ್ನ ಪ್ರೀತಿನ ಬಿಟ್ಟು ಬರಲ್ಲ ಸರ್. ಅಪ್ಪ ಪ್ಲೀಸ್ ಅಪ್ಪ, ಪ್ರೀತ ಅಪ್ಪ ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ ಪ್ಲೀಸ್. ಸರ್, ಪ್ರಿಯಾ ನನ್ ಪ್ರಾಣ ಸರ್, ಒಂದು ಅವಕಾಶ ಕೊಡಿ. ಅವಳ ನನ್ ಕಂಡ್ರಪ್ಪ ತರ ಕಾಪಾಡ್ಕೋತೀನಿ. ಹೇಯ್ ಖಂಡಿತ ಬರ. ಪ್ರಿಯಾ, ಅಯ್ಯೋ ಅಪ್ಪ, ಅಪ್ಪ ನಂಗ್ ನೀವು ಬೇಕು, ಪ್ರೀತಮು ಬೇಕು ಅಪ್ಪ. ನಿಮ್ಮಿಬ್ರಲ್ಲಿ ಒಬ್ರು ಇಲ್ಲ ಅಂದ್ರು ನಿಮ್ ಮಗಳು ಕಂಠದಲ್ಲಿ ಪ್ರಾಣ ಇರಲ್ಲ ಅಪ್ಪ. ಪ್ಲೀಸ್ ಸರ್ ಬಿಡಿ ಸರ್. ಪ್ಲೀಸ್ ಅಮ್ಮ, ನೀನಾದ್ರೂ ಬೇಡ, ಬೇಡ. ಬೇಡ. ಈ ಜಗತ್ತಲ್ಲಿ ಅವನಷ್ಟು ನಿನ್ನನ್ನ ಪ್ರೀತಿಸೋರು ಬೇರೆ ಯಾರು ಇಲ್ಲ. ಹೋಗು, ನಿನ್ ಪ್ರೀತಿನ ನೀನ್ ಪಡ್ಕೊ. ನಿನ್ ಜೀವನನ ನೀ ಸಂತೋಷವಾಗಿ ಬದುಕು. Cut it. Super, 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 fantastic. ಸಿನಿಮಾ ಮುಗಿಸ್ಕೊಟ್ಬಿಟ್ಟು ನನ್ನನ್ನ ನನ್ನ ಸಂಸಾರನ ಕಾಪಾಡ್ಬಿಟ್ರಿ ಸರ್. ನಾನಿರೋವರೆಗೂ ನಿಮ್ಮನ್ನ ಮರೆಯಲ್ಲ ಸರ್. ನನ್ನ ಫಸ್ಟ್ ಸಿನಿಮಾ ಮೇಡಮ್, ಎಲ್ಲಿ ಅರ್ಧಕ್ಕೆ ನಿಂತು ನನ್ನ ಭವಿಷ್ಯ ಮುಗಿದೋಗುತ್ತೆ ಅಂತ ಭಯ ಪಡ್ತಿದ್ದೆ. ಉಳಿಸ್ಬಿಟ್ರಿ ನನ್ನನ್ನ. ಹ್ಯಾಪಿನಾ ಸರ್ ನೀವು? ಹ್ಯಾಪಿ ಸರ್. ನಾನು ಹೇಳ್ತಾ ಇದೀನಿ ಕೇಳಿ, ಈ ಸಿನಿಮಾ ಜುಬ್ಲಿನೇ. ಥ್ಯಾಂಕ್ ಯು ಸರ್. ರಚನಾ ಮೇಡಮ್, ಯು ಆರ್ ಅ ಬ್ರಿಲಿಯಂಟ್ ಆರ್ಟಿಸ್ಟ್. ಕೆಲಸ ಮಾಡೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಹೇ, ಥ್ಯಾಂಕ್ ಯು ರಂಜಿತ್. ನಾನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದೀನಿ. 200 ಕೋಟಿ ಬಜೆಟ್. ಹೀರೋಯಿನ್ ಆಗಿ ನೀವ್ ಯಾಕೆ ಮಾಡ್ತೀರಾ? ಸಾರಿ ರಂಜಿತ್, ನನ್ಗೆ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇದೆ. ಇನ್ ಮುಂದಕ್ಕೆ ನಾನು ಆಕ್ಟ್ ಮಾಡಲ್ಲ. ನಿಮ್ ಹಸ್ಬೆಂಡ್ ನಿಮಗೆ ಆಕ್ಟ್ ಮಾಡಕ್ ಬಿಡಲ್ವಾ? ನಾಟ್ ಎಟ್ ಆಲ್. ನಾ ರಚನಾಂಗೆ ಯಾವ ಅಡೆತಡೆನೂ ಹಾಕಲ್ಲ. ಇವ್ರು ಆಕ್ಟ್ ಮಾಡಿದ್ರೆ ನನ್ನಷ್ಟು ಸಂತೋಷ ಪಡೋ ವ್ಯಕ್ತಿ ಯಾರೂ ಇಲ್ಲ. ಹೌದೌದು. ಅವತ್ತು ದೊಡ್ಡ ಮನ್ಸು, ನನಗೆ ಎಲ್ಲಾ ವಿಷಯದಲ್ಲೂ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಆದ್ರೆ ನನ್ಗೆ ಆಕ್ಟಿಂಗ್ ಇಷ್ಟ ಇಲ್ಲ. ಎನಿವೆ, ನಿಮ್ ನಿರ್ಧಾರ ಬದಲಾದ್ರೆ ದಯವಿಟ್ಟು ತಿಳಿಸಿ. ನಾವೆಲ್ಲ ಡಮ್ಮಿ ಹೀರೋಗಳು ಸರ್. ಪ್ರಾಣ ಉಳಿಸೋ ನಿಮ್ಮಂತವ್ರೆ ನಿಜವಾದ ಹೀರೋಗಳು. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು ಸರ್. ಇಷ್ಟರಲ್ಲೇ ಸಕ್ಸಸ್ ಮೀಟಲ್ಲಿ ಸಿಗೋಣ. ಸಿ ಯು. ಬಾಯ್. ಸರಿ ಸರ್, ನಾವು ಹೋಗಿ ಬರ್ತೀವಿ.